ಅಯ್ಯೋ ದೇವ್ರೆ, ಇದೇನಪ್ಪ ಇದು ಹೀಗಾಗ್ತಿದೆ? ಅಭಿ ಸರ್ ನಮ್ಮ ಅಕ್ಕನ ಪ್ರೀತಿಸ್ತಿದ್ದಾರೆ. ಇವ್ರು ನೋಡಿದ್ರೆ ಅಂಕಿತಾ ಅವ್ರ ಜೊತೆ ಮದುವೆ ಅಂತಿದ್ದಾರೆ. ಅದು ಈಗ್ಲೇ. ಇದನ್ನ ಅಕ್ಕನ ಹತ್ರ ಹೇಳ್ಬೇಕಲ್ಲ. ಯಾಕಂತ ಸುಮ್ಮನೆ ನಿಂತ್ಬಿಟ್ಟ ಅಭಿ? ಕಟ್ಟು, ತಾಳಿ ಕಟ್ಟು. ಅಯ್ಯೋ, ಏನಾಗ್ತಿದೆ ಇಲ್ಲಿ? ಹರ್ಷ, ನೀನಾದ್ರೂ ಹೇಳೋ. ಅಭಿ ಕಟ್ಟೋ ತಾಳಿನ. ಸದಾನಂದ ಅವ್ರೆ, ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಯಾಕೆ ಅವನ್ನ ಫೋರ್ಸ್ ಮಾಡ್ತಿದ್ದೀರಾ? ಫೋರ್ಸ್ ಮಾಡಿದ್ರೇನೆ ಕೆಲಸ ಆಗೋದು ಬಾವ, ಇಲ್ಲಂದ್ರೆ ಏನು ಆಗಲ್ಲ. ನನ್ನ ಮಗಳ ಕೈಗೆ ಚೊಂಬೆ ಚೊಂಬೆ ಗತಿ. ನೋಡಬಿ, ಮೊದಲು ನನ್ನ ಮಗಳ ಕತ್ತಿಗೆ ತಾಳಿ ಕಟ್ಟು. ನೀನು ತಾಳಿ ಕಟ್ಟಿದ ತಕ್ಷಣ ಎಲ್ಲ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಆಮೇಲೆ ಯಾವ ಗೊಂದಲನೂ ಇರಲ್ಲ. ಮೊದಲು ಕಟ್ಟೋ ತಾಳಿನ. ಏನು ಅಮ್ಮನ ಮುಖ ನೋಡ್ತಾ ಇದೀಯಾ? ಅವಳು ನನಗೆ ಮಾತು ಕೊಟ್ಟಿದ್ದಾಳೆ. ನೋಡು, ನೀನು ನನ್ನ ಮಾತನ್ನ ಧಿಕ್ಕರಿಸಿದ್ರೆ ಅವಳ ಮಾತಿಗೂ ಅಗೌರವ ತೋರಿಸಿದ ಹಾಗೆ, ಅದನ್ನು ಧಿಕ್ಕರಿಸಿದ ಹಾಗೆ ತಿಳ್ಕೋ. ಇಷ್ಟು ಹೇಳಿದ ಮೇಲೂ ಸುಮ್ಮನಿದೆಯಾ ಅಂದ್ರೆ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೋತಿದ್ಯಾ ಅಂತ ಅರ್ಥ. ಏನು ಹೇಳ್ತಾ ಇದೀಯ ನೀನು? ಅವಳು ಸುಮ್ಮನೆ ಇದ್ದಾಳೆ ಅಂದ ಮಾತ್ರಕ್ಕೆ ಅವಳು ಒಪ್ಪಿದ್ದಾಳೆ ಅಂತ ಅರ್ಥನಾ? ನಿನಗೇನ್ ಬೇಕೋ ಅದನ್ನೇ ಹೇಳ್ಕೋಬೇಡ. ನೋಡಿ, ನಾನು ನನಗೆ ಬೇಕಾದಂಗೆ ಬಾಯಿ ಬಂದಾಗ ಮಾತಾಡ್ತಾ ಇಲ್ಲ, ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೀನಿ. ನೋಡಿ, ಇವತ್ತು ನನ್ನನ್ನ ಯಾರೂ ತಡಿಬೇಡಿ. ನಾನು ಯಾರ ಮಾತು ಕೇಳಕ್ಕೆ ತಯಾರಿಲ್ಲ. ಅಭಿ, ಮೊದಲು ಕಟ್ಟೋ ತಾಳಿನ. ಏ ರಮ, ನೀನಾದ್ರೂ ಮಾತಾಡು. ಯಾಕೆ ಸುಮ್ಮನೆ ನಿಂತಿದ್ಯಾ? ಅದಕ್ಕೂ ಮುಂಚೆ ನಾನು ಫಸ್ಟ್ ಯಾಕೆ ಹೋಗಿದ್ದೆ ಅಂತ ತಿಳ್ಕೊಂಬ. ನಾನೇನು ಗೌತಮಿನ ನೋಡ್ಬೇಕು ಅಂತ ಹೋಗಿರ್ಲಿಲ್ಲ. ಅವಳು ಅಕಸ್ಮಾತ್ ಆಗಿ ಸಿಕ್ಕಿದ್ಲು ಅಷ್ಟೇ. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿ ಕಣಯ್ಯ. ಸಿಕ್ಕಾಕೊಂಡ್ಬಿದ್ದೆ ಅಂತ ತಪ್ಪಿಸ್ಕೊಳಕ್ ನೋಡ್ತೀಯ, ಅಕಸ್ಮಾತ್ ಸಿಕ್ಕಿದ್ಲು ಅಂತ. ಏನ್ ಅಕಸ್ಮಾತ್ ಸಿಕ್ಕಿದ್ಲ? ತಂಗೆವ್ವ, ಅವ್ನ ಮಾತನ್ನ ನಂಬೇಡ, ಸುಳ್ಳು ಹೇಳ್ತಾನವ. ನೋಡಿ, ಇರೋ ವಿಷಯನ ಇದ್ದ ಹಾಗೆ ಹೇಳಿದ್ದೀನಿ. ನೀವೆಲ್ಲ ನಂಬಿದ್ರೆ ನಂಬಿ, ಇಲ್ಲ ಬಿಡಿ. ನೀನು ಹೇಳು ಮಾಮ್, ನೀನು ಏನೇ ಹೇಳಿದ್ರು ನಾನು ಮಾಡ್ತೀನಿ. ಅದಕ್ಕೆ ಇನ್ನೊಂದು ಮಾತೇ ಇಲ್ಲ. ಹೇಳು ಮಾಮ್, ನಾನು ಏನು ಮಾಡಬೇಕು? ಅಣ್ಣ, ಇನ್ನೆರಡು ದಿನದಲ್ಲಿ ನನ್ನ ಮಗನಿಗೂ ನಿನ್ನ ಮಗಳಿಗೂ ಎಂಗೇಜ್ಮೆಂಟ್ ನಡೆಯುತ್ತೆ. ಸರಿ ತಂಗೆವ್ವ, ನೀನು ಅಷ್ಟು ಹೇಳಿದ್ಮೇಲೆ ಮುಗೀತು. ನಂಗೆ ಅಷ್ಟು ಸಾಕು, ಅಷ್ಟು ಸಾಕು. ಓಕೆ. ಅಯ್ಯೋ ಹಳಮುಂಜಿ ಮಗಳೇ, ಅತ್ತೇನೆ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಇನ್ಯಾಕೆ ಟೆನ್ಷನ್ ಬಾ.
ಏನ್ರಮ್ಮ ಇದು? ಮಗನ ಭವಿಷ್ಯನ, ಮನೆ ಭವಿಷ್ಯನ ಮಧ್ಯರಾತ್ರಿ ನಿರ್ಧಾರ ಮಾಡ್ತಾ ಇದೆಯಲ್ಲ. ನೀನೇನಾದ್ರೂ ಮಾರಿದ್ರೆ ಮುಂದೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ. ನಿನ್ನ ನಿರ್ಧಾರ ಸರಿನಾ ಅಂತ ನೀನೇ ಇನ್ನೂ ಒಂದ್ಸಲ ಯೋಚನೆ ಮಾಡಿದ್ರೆ ಒಳ್ಳೇದು. ಎಲ್ಲ ನಿನ್ನ ಕೈಲೇ ಇದೆ. ಎಲ್ಲ ಗೊತ್ತಿದ್ದು ತಪ್ಪು ಮಾಡೋದಕ್ಕೂ ಹೋಗ್ಬೇಡ ರಮ್ಮ. ಹೌದ್ರಮ್ಮ, ಇದು ಬೇರೆ ವಿಷಯಗಳ ತರ ಅಲ್ಲ, ನನ್ನ ಮಗನ ಭವಿಷ್ಯದ ಪ್ರಶ್ನೆ. ನೀನಿಡೋ ಒಂದು ತಪ್ಪು ಹೆಜ್ಜೆ ಅವನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಎಲ್ಲಾನು ಅನುಭವನೇ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಯಾರನ್ನು ನೋಡಿ ಎಲ್ಲೋ ಕೇಳಿ ಕೂಡ ತಿಳ್ಕೊಬೋದು. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಈ ಥರದ್ದು ನಡೆದಿರುತ್ತೆ, ಈ ಥರ ಒಂದು ಸಂದರ್ಭ ಬಂದಿರುತ್ತೆ. ಹಾಗಾಗಿ ಹೇಳಿದೆ ಅಷ್ಟೆ. ನಾನು ಕೇಳ್ದಾಗ್ಲೆಲ್ಲ ಇದನ್ನೇ ಹೇಳ್ತಿರ್ತೀರಾ. ಆದ್ರೂ ಅತ್ತೆ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ನಿಮ್ಮ ಕತ್ತಲ್ಲಿ ತಾಳಿ ಇದೆ, ಕಾಲುಂಗ್ರ ಇದೆ. ನಿಮಗೆ ನಿಮ್ಮವರು ಅಂತ ಯಾರೂ ಇಲ್ವಾ? ಇದನ್ನ ತುಂಬಾ ದಿನದಿಂದ ಕೇಳಬೇಕು ಅಂತ ಅನ್ಕೋತಿದ್ದೆ, ಆದ್ರೆ ಧೈರ್ಯ ಸಾಲ್ತಿರ್ಲಿಲ್ಲ. ಹೇಳಿ ಅತ್ತೆ, ನಿಮ್ಮ ಜೀವನದಲ್ಲಿ ಏನಾಗಿದೆ? ಅಯ್ಯೋ ಗೌರಿ, ಬಿಡು, ಅದೆಲ್ಲ ದೊಡ್ಡ ಕತೆ. ಇವಾಗ ಹೇಳ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ.